ಮಳೆ ಇಲ್ಲ, ಬೆಳೆ ಇಲ್ಲ. ಇಡೀ ಜಿಲ್ಲೆಗೆನೆ ಗೋ ಬರಗಾಲವನ್ನ ಅನೌನ್ಸ್ ಮಾಡ್ರಿ ಅಂತ ಹೇಳಿದ್ರೆ ಇವರು MLA ಕ್ಯೂರಿಯಾಸಿಟಿ ತಗೊಂಡ್ಬಿಟ್ಟು ನಮ್ದು ಈ ತರ ಐತಪ್ಪ, ಗುಡ್ಡುಗಾಡುಗಳಲ್ಲಿ ವಾಸ ಮಾಡ್ತಾರೆ ನಮ್ಮ ಜನ ಎಲ್ಲ, ಒಂದು ಇಡೀ ಜಿಲ್ಲೆಗೆ ನಂಬರ್ 1 ಬರಗಾಲ ಪ್ರದೇಶ ಅಂತ ಹೇಳ್ಬಿಟ್ಟು ಇವರು ಅನೌನ್ಸ್ ಮಾಡ್ಬೇಕಾಗಿತ್ತು. ಈತಿಗೆ ನಾನು ದರಿದ್ರದ ಮೇಲೆ ನಾನು ಆಂಧ್ರಕ್ಕೆ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಬಾಯಿಗೆ ಹೆಂಗ್ ಬಂಕ ಉದ್ರಿ ಇಲ್ದಂಗೆ ಮಾತಾಡ್ಕೊಂಡ್ಬಿಟ್ಟು ಈಗ ಇವತ್ತೊಂದ್ ದಿವಸ ಅವರೇ ಸರ್ಕಾರದಲ್ಲಿ ಕಡೆಗಣಿಸಿದ್ದಾರೆ ಇದನ್ನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕಂದ್ರೆ ಇದಕ್ಕೆ ಮಂತ್ರಿಗಿರಿ ಕೊಡ್ಲಿಲ್ಲಪ್ಪ. ಯಾಕೆ ಕೊಡಬಾರ್ದು? ಕಾಂಗ್ರೆಸ್ನವ್ರು ಇದಕ್ಕೆ ಕೊಟ್ಟಿದ್ರೆ ಇಡೀ ಜಿಲ್ಲೆನ, ಇಡೀ ಸ್ಟೇಟ್ ಬರಗಾಲ ಅಂತ ಅನೌನ್ಸ್ ಮಾಡ್ಬಿಡ್ತಿದ್ದ. ಏನ್ ಕೆಲಸ ಮಾಡ್ತೀಯಪ್ಪ? ಒಂದನ್ನ ಜನವಪ್ಪ ರೀತಿಯಾಗಿ ಇರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ರಿ. ಯಾಕೆ ಮಾಡ್ತೀರಿ ನೀವೆಲ್ಲ? ಈಗ ನೋಡು, ಮೊಳಕಾಲ್ಮೂರು ಬಿಟ್ಟು ಹೋಗೈತೆ, ಮತ್ತೆ ಕೂಡ್ಲಿಗೆ ಬಿಟ್ಟೈತೆ, ಸೊಂಡೂರನ್ನು ಬಿಟ್ಟಿದ್ದಾರೆ. ಕೂಡ್ಲಿಗೆಯಲ್ಲಿ ಬೇರೆ ಕಡೆ ಜೀವನ ಮಾಡೋದಕ್ಕೆ ಹೋಗ್ತಿದ್ದಾರೆ ಜನ ಎಲ್ಲ. ಕೂಡ್ಲಿಗೆ ಮೇಲೆ ಏನ್ ಮಾಡ್ತಾನೆ? ಲಾಸ್ಟ್ ಟೈಮ್ ಅಧಿವೇಶನದಾಗೆ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಕೂಡ್ಲಿಗೆನ. ಅಧಿವೇಶನದಲ್ಲಿ ಕೂಡ್ಲಿಗೆನೆ ಮಾಡ್ತೀನಿ ಅಂತ ಹೇಳಿದ್ವಿ. ಎಲ್ಲ ಗೂಡೆ ಹೋಗ್ತಿದ್ದಾರೆ ನಮ್ಮ ಕೂಡ್ಲಿಗೆ ಜನ ಎಲ್ಲ, ನಮ್ಮ ಬಂಧು ಬಳಗ ಎಲ್ಲ. ನಮ್ ದೇವ್ರ ಎತ್ತುಗಳಿರೋದು ಗುಳೆ ಕೋಟೆ ಹತ್ರ ಇದಾವೆ. ಗೋಶಾಲೆಗಳು ಮಾಡ್ಬೇಕು ಮೊದಲನೇದಾಗಿ. ಮನುಷ್ಯರು ಎಲ್ಲಾನ ಕೇಳಿ ಇಸ್ಕೊಂಡ್ ತಿನ್ಬೋದು. ದನ ಕರುಗಳು ಎಲ್ಲಿಂದ ಇಸ್ಕೊಂಡ್ ತಿಂತಾವು? ಅದು MLA ಜ್ಞಾನ ಇರ್ಬೇಕದು. ಕೂಡ್ಲಿಗೆ MLA ಇರ್ಬೋದು, ಸೊಂಡೂರು MLA ಇರ್ಬೋದು. 2ನೇ ಪಟ್ಟಿಗೆ ನೀವು ಅನೌನ್ಸ್ ಮಾಡ್ಬೋದು, ಆದ್ರೆ ಮೊದಲನೇ ಪಟ್ಟಿಗೆ ಯಾಕೆ ಮಾಡ್ಲಿಲ್ಲ? ಬಳ್ಳಾರಿ ಜಿಲ್ಲೆ ಮತ್ತೆ ಚಿತ್ತೂರು ಜಿಲ್ಲೆಗೆ SC STಗಳು ಇರ್ತಕ್ಕಂಥ ಜನಾಂಗ ಅವ್ರನ್ನೇ ನೀವು ಬರಗಾಲಕ್ಕೆ ತುತ್ತು ಮಾಡ್ಬಿಟ್ಟು ಅವ್ರನ್ನ ಬೇರೆ ಕಡೆ ವಲಸೆ ಹೋಗೋ ರೀತಿಯಲ್ಲಿ ಮಾಡ್ತಿದ್ದೀರಲ್ಲ ನೀವು. ಇದು ಯಾವ ಧರ್ಮ ನಿಮ್ದು? ನೀವು MLAಗಳದ್ದು ಎಲ್ಲ ನಿಮ್ ಜವಾಬ್ದಾರಿ ಇಲ್ಲ ನಿಮ್ಗೆ. ನಿಮ್ಗೇನು MLA ಅಂದ್ಬಿಟ್ರೆ ಸಾಕು, ಕಿರೀಟ ಇಟ್ಕೊಂಡು ಅಡ್ಡಾಡ್ಬಿಡ್ತೀರ ನೀವು ನಾಯಕರು. ಆಚೆಗೆ ಆಗ್ಬೇಕು ನಿಮ್ಗೆಲ್ಲ. ಆಮೇಲೆ ಬಳ್ಳಾರಿಯಿಂದ ಯಾವನೋ ಬರ್ತಾನೆ, ನಾನು ದೇವ್ರಿಗೆ ಬಂದಿದ್ದೆ ಅಂತಾನೆ. ಎಲ್ಲೇದ ದೇವ್ರುಗಳು? ಯಾಕೆ ಕಂಪ್ಲೇಂಟ್ ದೇವ್ರುಗಳಿಲ್ಲ? ದೇವ್ರುಗಳೆಲ್ಲ ಹೋಗಿದ್ದಾವೆ. ಅಲ್ಲಿ ದೇವ್ರುಗಳಿಲ್ಲ ಅಲ್ಲಿ ಅಂದ್ರೆ ಗಣೇಶಿಗೆ ಸೋಲ್ತೀನಿ ಅಂತ ಹೇಳಿ ನನ್ನ ಮತ್ತೊಂದ್ಸಾರಿ ಸೋಲ್ಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ಅಡ್ಡಾಡ್ತೀಯ. ನಾಚಿಕೆ ಆಗಪ್ಪ, ನಿನಗಿನ್ನ ಚಿಕ್ಕ ವಯಸ್ಸು. ಎಲ್ಲಿ ಕಳ್ಕೊಂಡಿದೆ ಅಲ್ಲೇ ಹುಡ್ಕೋ. ನಿಮ್ಮ ಮಾವಂದಿ ರಾಜ್ಯದಲ್ಲಿ ವರ್ಚಸ್ಸಿಲ್ಲ, ಎಲ್ಲ ಬಿದ್ದು ಹೋಗಿದೆ. ಅದು ಯಾವ ಪಾರ್ಟಿಗಿದ್ರು ನಾಯಕರನ್ನ ತುಳಿತಕ್ಕಂತ ಕೆಲಸ ಮಾಡ್ತಾನೆ ವಿನ ನಾಯಕರನ್ನ ಯಾರನ್ನು ಉದ್ಧಾರ ಮಾಡೋದಿಲ್ಲ. BJPಗೂ ಮಾಡೋದಿಲ್ಲ ಈತ, ಕಾಂಗ್ರೆಸ್ನಿಗೂ ಮಾಡೋದಿಲ್ಲ. ಈ ರಾಜ್ಯದ BJP ಅವರು ಇದನ್ನ ಗಣನೆಗೆ ತಗೋಬೇಕು. ಇದನ್ನ ಯಾರಿಂದ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂತಕ್ಕಂಥದ್ದು ನೀವು ಮನವರಿಕೆ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ಒಂದ್ಸಾರಿ ವಿರೋಧ ಪಕ್ಷದ ನಾಯಕನ್ ಮಾಡಿದಿರಿ, ಇವ್ರ ಗಲಭೆಯಿಂದನೇ ಆಗಿದ್ದು. ಮತ್ತೆ ನೆಕ್ಸ್ಟ್ ಬಾದಾಮಿಗೆ ಮತ್ತೆ ಮೊಳಕಾಲ್ಮೂರಿಗೆ 2 ಟಿಕೆಟ್ ಕೊಟ್ರಿ. ಸಿದ್ದರಾಮಯ್ಯನ್ ಸೋಲ್ಸಪ್ಪ ಅಂತ ಕೊಟ್ರೆ ಇಲ್ಲಿ ಬಂದು ಸಿಟ್ಟಿಂಗ್ ಮೇಲೆ ನನ್ನೇ ಸೋಲಿಸಿದ್ನಪ್ಪ ರಾಮುಲು ಅವರು. ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಯಾಕೆ? ಅವ್ರವ್ರ ಕ್ಷೇತ್ರದಲ್ಲಿ ಏನಾಗಿದೆ ಇವರಿಗೆ? ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲಿ ಸೋತಿರ್ತಾರೆ ಅಲ್ಲಿ ಜನ ಕಟ್ಕೋಬೇಕು. ಯಾರೋ PAಗಳ ಮಾತು ಕಟ್ಕೊಂಡು ಇಡೀ ಮೊಳಕಾಲ್ಮೂರು ಹಾಳು ಮಾಡಿದ್ದಲ್ದಲೆ PAಗಳು ಇಡೀ ಜಿಲ್ಲೆನೇ ಹಾಳು ಮಾಡಿದ್ರು. ಅಂತವ್ರು ಕಟ್ಕೊಂಡು ನೀವು ಮಾಡ್ತೀರಿ. ನೀವು ಎಲ್ಲವರೆಗೆ ಇಟ್ಕೊಂತೀರೋ ಖಂಡಿತವಾಗ್ಲೂ ನೀವು ಇಡೀ ರಾಜ್ಯದಲ್ಲಿ ಎಲ್ಲಿ ಮುಂದೆ ಬರೋದಿಲ್ಲ. ಈ PAಗಳು ಬಿಟ್ರೆ, ನೀವು ಈ PAಗಳು ಬಿಟ್ಬಿಟ್ಟು ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ರಿ. ನಿಮ್ ಸ್ವಂತ ಕ್ಷೇತ್ರದಲ್ಲಿ ತಿರ್ಗಾಡ್ರಿ. ಮತ್ತೆ ಇಲ್ಲಿ ಯಾರನ್ನ ಬಂದ್ರೆ ನಾ ಬಿಟ್ಕೊಂಬತ್ತಿಲ್ಲ, ಯಾರೇ ಆಗಿರ್ಲಿ. ಮೊದಲು ಮಂತ್ರಿಗಳು ಇದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜವಾಬ್ದಾರಿ ತಗೊಂಡ್ಬಿಟ್ಟು 2ನೇ ಸಾಲ ಆದರೂ ಮೊಳಕಾಲ್ಮೂರು ಮತ್ತು ಕೂಡ್ಲಿಗೆ, ಸೊಂಡೂರು ಇವನ್ನ ಬರಗಾಲ ಅಂತ ಅನೌನ್ಸ್ ಮಾಡ್ರಿ. ಮೊದಲು ದನ ಕರುಗಳಿಗೆ ಮೇವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ರಿ. ಮಂತ್ರಿಗಳೇ, ಮಂತ್ರಿ ಆಗಿದ್ದೀನಿ ಅಂತ ಹೇಳಿ ಸುಮ್ಮನೆ ಇರೋದಲ್ಲ, ಕೆಲಸ ಮಾಡ್ರಿ. ನಿಮ್ಮ ನೆನ್ವಾಳದಲ್ಲಿ ಎಷ್ಟಿದೆ ಎತ್ತುಗಳು, ಕಟ್ಟೆ ಮನೆಗಳು, ಸಾವಿರಾರು ದನಗಳಿದಾವೆ. ಅವಕ್ಕೆಲ್ಲ ಮೇವು ಕೊಡೋರು ಯಾರು? ಇಲ್ಲಿ ಮೊಳಕಾಲ್ಮೂರಲ್ಲಿ ಇದಾವೆ, ಮುತ್ತಿಗಾರ ಎತ್ತುಗಳಿದಾವೆ, ಕಂಬಲ್ ದೇವ್ರ ಎತ್ತುಗಳಿದಾವೆ, ಪಾಪ ದೇವ್ರ ಎತ್ತುಗಳಿದಾವೆ, ದರ್ಶೂರ್ ನಾಗಿನ ಎತ್ತುಗಳಿದ್ರೆ ಅವಕ್ಕೆಲ್ಲ ಮೇವು ಕೊಡೋರು ಯಾರು? ಅವಕ್ಕೆಲ್ಲ ಮೇವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ರಿ. ಬರೀ ರಾಜಕೀಯ ಅಲ್ಲ, ಮೊದಲು ಜನಗಳದ್ದು ನೋಡ್ಬೇಕು, ಮತ್ತೆ ದನ ಕರುಗಳದ್ದು ನೋಡ್ಬೇಕು.
ಆಮೇಲೆ ಏನೇನ ಮಾಡಿ ಈಗಾದ್ರೂ ಎಚ್ಚೆತ್ಕೊಂಡು ಭದ್ರಾಕ್ಕೆ ದುಡ್ಡು ಇಟ್ಬಿಟ್ಟು ಆ ಕೆರೆಗಳಿಗೆ ನೀರ್ ಬಿಡಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ ಮಂತ್ರಿಗಳೇ. ನೀವಾದ್ರೂ ಈ ಮೊಳಕಾಲ್ಮೂರು ಶಾಸಕರೇನು ಮಾಡೋದಿಲ್ಲ. ಇದರಿಂದ ಇಷ್ಟೇ ಬೈದಾಡ್ಕೊಂಬದು ಹೋಗ್ತಿರೋದು, ಬೈದಾಡೋದು ಹೋಗ್ತಿರೋದೆ. ಅಲ್ಲೆಲ್ಲೇ ನೋಡ್ರಿ ಬೇಡ್ರೆಡ್ಡಿಯಲ್ಲಿ ಎಲ್ಲಿ ರಾತ್ರಿಗೆ ಎಸಿ ಕಾಲುವೆಗೆ ಹಾವು ಬಂದಿತ್ತಂತೆ. ಹಾವು ಬಂದ್ರೆ ಮತ್ತೆ ಯಾರು ಜವಾಬ್ದಾರಿ? ಅಧಿಕಾರಿಗಳ ಜವಾಬ್ದಾರಿ ಇರ್ತದೆ. ಕರೆಂಟ್ ಹೋದ್ಮೇಲೆ ಅವರೇ ಮಾಡ್ಬೇಕು. ಅವ್ರು ಮೀರಿದ ಮೇಲೆ ಯಾರು? MLA ಅವರು. ಆತಗೆ ಹೇಳ್ತಕ್ಕಂಥ ಶಕ್ತಿ ಇರೋದು ಬೇರೆ ಯಾರಿಗಿದೆ? ಹೇಳಿದ್ರೆ ನಿಮ್ಮ ಅವ್ರ ತಗಲ್ಲ ಧಮಕಿ ಹಾಕಿಸ್ತೀಯಲ್ಲಪ್ಪ ಗೋಪಾಲ ಕೃಷ್ಣ ಅವರೇ. ಈ ಧಮಕಿ ಹಾಕೋದನ್ನ ಬಿಡೋದು ಕಲಿ ಮೊದ್ಲು. ಅವರಿಂದ ನೀನು ಕಡಿಮೆ ಆಗ್ತೀಯ. ಅವರಿಂದ ನಿನ್ನ ಕಡಿಮೆ ಮಾಡ್ಬೇಕಂತ ಇವರೆಲ್ಲ ಹೇಳ್ಬಿಟ್ಟು ಮಾತಾಡ್ತಕ್ಕಂಥ ಪೇಪರ್ ಅವ್ರ ಮೇಲೆ ಅವ್ರೇನ್ರ ಮಾಡ್ತಾರೆ? ಯಾರು ಹೇಳಿದ್ರು ಹಾಕ್ತಾರೆ, ಯಾರು ಹೇಳಿದ್ರು ಬರೀತಾರೆ ಅವರು. ನೀನು ಏನು ಬಳ್ಳಾರಿ ಹೆಂಗೆ ಸುಳ್ಳಿನ ಸಾಮ್ರಾಜ್ಯ ಬೀಗಳು ಕಟ್ಕೊಂಡಿದ್ಯೋ ನೀನು ಹಂಗೆ ಕಟ್ಕೊಂಡಿದ್ದೀಯ ನೋಡಿ ಸುತ್ತ ಅಂತಕ್ಕಂಥದ್ದನ್ನು ಗಮನ ಹರಿಸೋ ಇನ್ಮೇಲಾದ್ರು.